ಈ ವಲಸಿಗರು ಯಾರು ಅನ್ನುವ ಪ್ರಶ್ನೆಗೆ ಅವರು ಹುಡುಕಿದಂಥ ಉತ್ತರವನ್ನು ನೀವು ಕೇಳಿದರೆ ಬೆಚ್ಚಿ ಬೀಳ್ತೀರಿ. ಒಂದು ಅಜೆಂಡವನ್ನ ಇಟ್ಕೊಂಡು ಬಂದಂಥ ಏಜೆಂಟ್ಗಳು, ಪಾಕ್ ಮತ್ತು ಬಾಂಗ್ಲಾ ಪ್ರೇರಿತ ಏಜೆಂಟ್ಗಳು, ಅವರು ಭಾರತಕ್ಕೆ ಬಾಂಬ್ ಹಾಕ್ಲಿಕ್ಕೆ ಬಂದಂಥವರು. ಅದು ಕೇರಳ ಚುನಾವಣೆ ಆಗ್ಬೋದು, ಬಿಹಾರ ಚುನಾವಣೆ ಆಗ್ಬೋದು, ತೆಲಂಗಾಣ ಆಗ್ಬೋದು, ಮುಂದೆ ಬರುವಂಥ ಅಸ್ಸಾಂ ಚುನಾವಣೆ ಆಗ್ಬೋದು, ಬಂಗಾಳದ್ದಾಗ್ಬೋದು, ಯಾವುದೇ ಅಂತಹ ಸಂದರ್ಭದಲ್ಲಿ ಇಲ್ಲೇನಾದರೂ ಬುಲ್ಡೋಜರ್ ಹಾಕಿದ್ರೆ ಅವರಿಗೆ 4 ದಿನದಲ್ಲಿ ಸುವ್ಯವಸ್ಥಿತವಾದ ಮನೆ ಸಿಗುತ್ತೆ. ಆದರೆ ಕಂಡೀಷನ್ ಅಪ್ಲೈ ಓನ್ಲಿ ಮುಸ್ಲಿಮರಿಗೆ. ಪಾಕಿಸ್ತಾನದಲ್ಲಿ ಕರ್ನಾಟಕದ ಮುಸ್ಲಿಮರನ್ನು ಬೀದಿಗೆ ತಳ್ಳಲಾಗಿದೆ ಅಂತ ವರದಿಗಳು ಬರ್ತಾ ಇದೆ. ಅಲ್ಲಿ ಪ್ರತಿಭಟನೆ ಆಗಿದೆ, ಅಲ್ಲಿಂದ ಪ್ರತಿಕ್ರಿಯೆ ಬಂದಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈಗಷ್ಟೇ ಕೋಗಿಲು ಗ್ರಾಮದ ಸರ್ವೆ ನಂಬರ್ 99ರ ಅಕ್ರಮ ವಲಸಿಗಾರರು, ಅವರಿಗೆ ಹೈಕಮಾಂಡಿನ ಒತ್ತಡ, ಕೇರಳದ ಪಿಣರಾಯಿ, ಈ ಎಲ್ಲ ಒತ್ತಡಗಳ ಮಧ್ಯೆ ಯಾವ ರೀತಿಯ ತ್ವರಿತಗತಿಯಲ್ಲಿ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು, ಸಿಟಿಯಲ್ಲಿ ಸುವ್ಯವಸ್ಥಿತವಾದಂಥ ಮನೆಗಳನ್ನು, ಊಟ, ಆಸರಿ, ಖರ್ಚಿಗೆ ಹಣ, ಬಟ್ಟೆ ಇವೆಲ್ಲವನ್ನು ದಿಢೀರಾಗಿ ಕೊಟ್ಟಂತ ಕರ್ನಾಟಕ ಸರ್ಕಾರದ ಕ್ರಮವನ್ನು ನಿಮ್ಮೆದುರು ನಾವು ವಿಶದವಾಗಿ ಇಟ್ಟಿದ್ದೇವೆ. ಒಂದು ಭೂಗಳ್ಳರಿಗೆ ಅವರು ಯಾರು, ಎಲ್ಲಿಂದ ಬಂದವರು, ಅವರ ಮೂಲ ಏನು, ಅದು ಯಾವುದೂ ಹುಡುಕ್ಲಿಕ್ಕೆ ಹೋಗಿಲ್ಲ. ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಇವರು ಈ ರಾಜ್ಯದವರಲ್ಲ ಅಂತ. ಹಾಗಾದ್ರೆ ಯಾರು ಅನ್ನುವ ಪ್ರಶ್ನೆಯನ್ನ ಬಿಜೆಪಿ ಅಶೋಕ್ ಈಗ ಗಂಭೀರವಾಗಿ ಎತ್ತಿದ್ದಾರೆ ಮತ್ತು ಹಲವು ದಾಖಲೆಗಳನ್ನೇ ಇಟ್ಟುಕೊಂಡು 20 ವರ್ಷದಿಂದ ಇಲ್ಲಿ ಈ ಜನಗಳು ಬದುಕ್ತಾ ಇದ್ರು ಅನ್ನುವಂಥ ಒಂದು ನರೇಟಿವ್ ಅನ್ನು ಸೃಷ್ಟಿ ಮಾಡಲಿಕ್ಕೆ ಏನು ಸರ್ಕಾರ ಹೊರಟಿದೆ, ಅದನ್ನು ಸಂಪೂರ್ಣ ಸುಳ್ಳು ಅನ್ನುವಂಥದ್ದಷ್ಟೇ ಅಲ್ಲ, 650 ಕೋಟಿಯ ಪ್ರಾಪರ್ಟಿ, ಇದು ಸ್ಕ್ವೇರ್ ಫೀಟಿಗೆ 10 ರಿಂದ 12 ಸಾವಿರ ನಡೀತಾ ಇರುವಂಥ ಈ ಜಾಗ ಕೇವಲ 6 ತಿಂಗಳ ಹಿಂದೆ ತೆಗೆದಂಥ ಒಂದು ಮ್ಯಾಪ್ನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಅವರು ಸಂಪೂರ್ಣವಾಗಿ ಈಗ ಬಿಚ್ಚಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ವಲಸಿಗರು ಯಾರು ಅನ್ನುವ ಪ್ರಶ್ನೆಗೆ ಅವರು ಹುಡುಕಿದಂಥ ಉತ್ತರವನ್ನು ನೀವು ಕೇಳಿದರೆ ಬೆಚ್ಚಿ ಬೀಳ್ತೀರಿ. ಇಂಥ ದೇಶದ್ರೋಹಿಗಳಿಗೆ, ಭೂಗಳ್ಳರಿಗೆ, ಅಕ್ರಮ ನಿವಾಸಿಗಳಿಗೆ, ಅಕ್ರಮ ವಲಸಿಗರಿಗೆ ಇವರಿಗೆ ಸರ್ಕಾರ ಇವತ್ತು ರತ್ನಗಂಬಳಿಯನ್ನು ಹಾಸ್ತಾ ಇದೆ. ಮುಂದಾಗುವ ಅನಾಹುತದ ಬಗ್ಗೆ ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಇನ್ನು ಮುಂದೆ ಏನಾಗಬಹುದು, ಎಲ್ಲರೂ ಸಿಕ್ಕ ಗೌರ್ಮೆಂಟ್ ಜಾಗದಲ್ಲಿ ಗುಡಿಸಲುಗಳನ್ನು ಕಟ್ಕೊಳ್ಬಹುದು. ಹೇಗೂ ನಮ್ಮಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು, ಪೊಲೀಸ್ ಡಿಪಾರ್ಟ್ಮೆಂಟು, ಎಲ್ಲ ಡಿಪಾರ್ಟ್ಮೆಂಟು, ಸ್ಥಳೀಯ ಪಂಚಾಯತ್ವರೆಗೆ ದುಡ್ಡು ಕೊಟ್ಟರೆ ನೀವು ಯಾವ ಆಧಾರ್ ಕಾರ್ಡು ಮಾಡಿಸ್ಕೋಬಹುದು, ವೋಟರ್ ID ಮಾಡಿಸ್ಬೋದು, ಏನು ಬೇಕಾದರೂ ಮಾಡಬಹುದು. ಅಕ್ರಮ ನಿವಾಸಿಗಳು, ಅಕ್ರಮ ನೆಲದಲ್ಲಿ ಕಟ್ಟಿದ ಮನೆಗಳಿಗೆ ಕೂಡ ಇವತ್ತು ನೀರು, ಬೆಳಕು, ಎಲ್ಲ ಸೌಲಭ್ಯಗಳು ಲಭ್ಯವಾಗ್ತವೆ. ಅದೇ ಇಲ್ಲಿಯ ಮೂಲ ನಿವಾಸಿಗಳು, ಕೃಷಿಕರು, ಬೆಂಗಳೂರಿನ ನಿವಾಸಿಗಳು, ಅವರು ಒಂದು ನೀರಿಗೋ ಕರೆಂಟಿಗೋ ವರ್ಷ ಅಲ್ಲ 10 ವರ್ಷಗಳ ಕಾಲ ಹೋರಾಟ ಮಾಡಿದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಗಮನಿಸಿದ್ದೀರಿ. ತಾವು ದುಡಿದ ದುಡ್ಡನ್ನು ಏನೋ ಮಾಡಿ, ಯಾರನ್ನೋ ನಂಬಿ, ಕೊನೆಗೆ ಅದು ಆ ಲ್ಯಾಂಡು ಒಂದು ಅಕ್ರಮ ಅಂತ ಗೊತ್ತಾದಾಗ, ಅಥವಾ ಅದು ಯಾವುದೋ ಒಂದು ರಾಜಕಾಲುವೆ ಮೇಲೋ ಇನ್ನೊಂದರ ಮೇಲೋ ಕೆರೆ ಒತ್ತುವರಿಯೋ ಏನೋ ಗೊತ್ತಾದಾಗ ನಿರ್ದಾಕ್ಷಿಣ್ಯವಾಗಿ ಮನೆಯನ್ನು ಒಡೆದು ಉರುಳಿಸಿ ಹಾಕ್ತೀರಿ. ಆದರೆ ಇಂಥ ಅಕ್ರಮ ವಲಸಿಗರು, ಆ ನೆಲಗಳ್ಳರು, ಭೂಗಳ್ಳರು, ಇವರು ಇಲ್ಲಿ ಬಂದು ಅಕ್ರಮ ಕಟ್ಟಡ ಕಟ್ಕೊಂಡವರಿಗೆ ವೋಟ್ ಬ್ಯಾಂಕಿನ ರಾಜಕಾರಣ, ಅಲ್ಪಸಂಖ್ಯಾತರು ಮತ್ತು ಮುಸ್ಲಿಮರು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡಿನ ಶಂಕದ ತೀರ್ಥ ತಕ್ಷಣ ಅವರನ್ನ ರಿಹ್ಯಾಬಿಟೇಷನ್ ಮಾಡಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡಿ. ಆಮೇಲೆ ಪಿಣರಾಯಿ ಅಲ್ಲಿ ಎಲೆಕ್ಷನ್ನು, ಆ ಎಲೆಕ್ಷನ್ನಿನ ಗೆಲುವಿಗಾಗಿ ಕರ್ನಾಟಕದ ಭೂಮಿಯನ್ನ, ಕರ್ನಾಟಕದ ಆಡಳಿತವನ್ನ, ಕರ್ನಾಟಕದ ನೆಲವನ್ನ ಟೆರರಿಸ್ಟ್ಗಳಿಗೆ ಮಾರ್ತಾ ಇದ್ದಾರೆ. ಇದು ಆರ್ ಅಶೋಕ್ ಅವರ ದಾಖಲೆ ಸಹಿತ ಪ್ರೆಸ್ ಮೀಟ್ ಅಲ್ಲಿ ಮಾಡಿದಂತ ಒಂದು ಆರೋಪ. ಅಷ್ಟೇ ಅಲ್ಲ, ಅವರು ಅದಕ್ಕೆ ಪೂರಕ ದಾಖಲೆಗಳನ್ನು, ಸ್ಯಾಟಲೈಟ್ ಪಿಕ್ಚರ್ ಅನ್ನು ಕೊಟ್ಟಿದ್ದಾರೆ. ಆ ಲ್ಯಾಂಡ್ ಹೇಗಿತ್ತು, ಹೇಗಾಗಿದೆ, ಯಾವ ರೀತಿ
ಅದರಲ್ಲೂ ಇನ್ನೊಂದು ಮಜಾ ಅಂದರೆ ಈ ವಸೀಂ ಅನ್ನುವಂಥ ಈ ಭೂಗಳ್ಳ ದಂಧೆಯ ತಲಾ 4 ಲಕ್ಷವನ್ನು ಪಡ್ಕೊಂಡು ಈ ನೆಲವನ್ನು ವಿಲೇವಾರಿ ಮಾಡಿದಂಥ ಈ ವ್ಯಕ್ತಿ ಯಾರು ಗೊತ್ತಾ? ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಂಬರ್ 1, ಈ ಪ್ರಾಪರ್ಟಿ ಒಂದು ಖಾಸಗಿಯವರಿಗೆ ಸರ್ಕಾರ ಕಲ್ಲು ಒಡೆಯುವುದಕ್ಕಾಗಿ ಕೊಟ್ಟಂಥದ್ದು. ಕಲ್ಲು ಒಡೆದು ಎಲ್ಲ ಕೆಲಸ ಮುಗಿದಾಗ ಇದು ಕಲ್ಲು ಕೋರೆ ಆಯಿತು, ನೀರು ತುಂಬಿಕೊಂಡಿತ್ತು. ಆಮೇಲೆ ಅದಕ್ಕೆ ಮಣ್ಣನ್ನು ಬರಾವು ಮಾಡಿ ಈ ಜಾಗವನ್ನು ವಸೀಂ ಅನ್ನುವಂಥ ಒಬ್ಬ ಭೂಗಳ್ಳ ತಲಾ 4 ಲಕ್ಷವನ್ನು ಪಡ್ಕೊಂಡು ಇವರಿಗೆ ಕೊಟ್ಟಿದ್ದಾನೆ. ಪಾಯಿಂಟ್ ನಂಬರ್ 1. ಇನ್ನು ಇವರು ಯಾರು ಅನ್ನುವ ಪ್ರಶ್ನೆಗೆ ಬಿಜೆಪಿಯ ಆರ್ ಅಶೋಕ್, ನಾವು ಅವರ ವಿಡಿಯೋವನ್ನು ನಿಮಗೆ ತೋರಿಸ್ತೇವೆ. ಆರ್ ಅಶೋಕ್ ಅವರು ಇವತ್ತು ದಾಖಲೆ ಸಮೇತ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ. ಗುಂಟೆ ಅಲಾಟ್ ಆಗಿರೋದು ಇದು. ಇಲ್ಲಿ ನೋಡಿ, ಇಲ್ಲಿ ಪಾಯಿಂಟ್ ಇದೆಯಲ್ಲ, ಖಾಲಿ ಇದೆ ನೋಡಿ, ನೀರು ತುಂಬಿದೆ. ನೀರು ಅಂದರೆ ಕೋಗಿಲು ಗ್ರಾಮದಲ್ಲಿ ಇದು ನಕ್ಷೆ, ಸರ್ವೆ ನಂಬರ್ 99ರ ನಕ್ಷೆ ಇದು. ಇದು ಪೂರ್ತಿ, ಇದು ಸರ್ವೆ ನಂಬರ್, ಇದೆಲ್ಲ ಪೂರ್ತಿ 99. ಇಷ್ಟು ದಾಖಲೆ. ಇದು ಸರ್ಕಾರದ್ದು ಅನ್ನೋಕ್ಕೆ, ಅವ್ರದ್ದಲ್ಲ ಅಂತಾರೆ, ಕಾಂಗ್ರೆಸ್ ಪಾರ್ಟಿದಲ್ಲ ಇದು. ದಿಸ್ ಈಸ್ ನಾಟ್ ಎ ಕಾಂಗ್ರೆಸ್ ಪಾರ್ಟಿ ಲ್ಯಾಂಡ್. ಇದು ವಕ್ಫ್ ಬೋರ್ಡ್ದಲ್ಲ. ವಕ್ಫ್ ಬೋರ್ಡ್ ಆಸ್ತಿ ಇದೆಯಲ್ಲ, ಎಷ್ಟು ಲಕ್ಷಾಂತರ ಎಕರೆ ಇದೆ. ನಾವು ಮೊನ್ನೆ ಎಲ್ಲ ದಾಖಲೆಗಳು ಕೊಟ್ಟಿದ್ದೀರಲ್ಲ, ಲಕ್ಷಾಂತರ ಎಕರೆ ಹೊಳಿತಾ ಬಿದ್ದಿದೆ. ಹಂಗೆ ಕೊಡಿ ಅಲ್ಲಿ. ಯು ನೋ ದ ವ್ಯಾಲ್ಯೂ ಆಫ್ ದಿಸ್ ಲ್ಯಾಂಡ್, 650 crores, 650 ಕೋಟಿ ಬೆಲೆ ಬಾಳುವ ಜಮೀನು. 15 ಎಕರೆ ಜಮೀನು. ಅಲ್ಲಿ ಸುಮಾರು 10 ರಿಂದ 12 ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ ಓಡ್ತಾ ಇದೆ ಈಗ ಪ್ರೆಸೆಂಟ್. ಕೋಗಿಲು ನಿಮ್ಗೆ ಗೊತ್ತಿದೆ, ಕಾರ್ಪೊರೇಷನ್ ಒಳಗಡೆ ಇರೋವಂಥದ್ದು. ಇನ್ನು ಕಾರ್ಪೊರೇಷನ್ ಇನ್ನೂ ಭಾಳ ದೂರ ಇದೆ ಅದರಿಂದ ಆಚೆನು. 650 ಕೋಟಿ ಬೆಲೆ ಬಾಳುವಂಥ ಜಮೀನು. ಇವರು ಕಾಂಗ್ರೆಸ್ ಪರವಾಗಿ ಅಲ್ಲಿ ಮನೆಗಳನ್ನ ಹಾಕ್ಸಿದ್ದಾರೆ. 650 ಕೋಟಿ ಬುಳುಮ್. ಇತ್ತೀಚೆಗೆ ನಿಮಗೆ ಗೊತ್ತು, ಬಾಂಗ್ಲಾದಿಂದ ಬಂಗಾಳಕ್ಕೆ 20 ಲಕ್ಷ ಜನ ಅಲ್ಲಿ ನುಸುಳುಕೋರರು ಬಂದು ಜಮಾ ಆಗಿದ್ದಾರೆ ಅನ್ನುವಂಥದ್ದು ಒಂದು ರಾಷ್ಟ್ರೀಯ ಸುದ್ದಿ ಆಗಿತ್ತು. ಅಲ್ಲಿಂದ ಅವರು ಬೇರೆ ಬೇರೆ ರಾಜ್ಯಕ್ಕೆ ಹರಡಿ ಹಂಚಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಸುಳ್ಳು ನ್ಯೂಸ್ ಆಗಿತ್ತು. 20,000 ಖರ್ಚು ಮಾಡಿ ಅವರು ಆಧಾರ್ ಕಾರ್ಡ್ ಮಾಡಿದ್ದಾರೆ ಅನ್ನೋದನ್ನ ಆರ್ ಅಶೋಕ್ ಅವರು ಇವತ್ತು ಬಾಂಬ್ ಹಾಕಿದ್ದಾರೆ. ಆ ವಲಸಿಗರಲ್ಲಿ ಇವರು ಒಬ್ಬರು ಇರಬೇಕು, ಇವರಾಗಿರಬೇಕು ಅನ್ನುವಂಥ ಸಂಶಯವನ್ನ ಬಹಳ ಗಟ್ಟಿಯಾಗಿ ಆರ್ ಅಶೋಕ್ ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ನೆನಪಿಡಿ, ಸ್ಲೀಪರ್ ಸೆಲ್ಗಳು, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ಇದನ್ನ. ಅಕ್ರಮ ವಲಸಿಗಾರರು ಕೇವಲ ಅಕ್ರಮ ವಲಸಿಗಾರರು ಹೊಟ್ಟೆಪಾಡಿಗೆ ಬಂದವರಲ್ಲ, ಅವರು ಒಂದು ಅಜೆಂಡವನ್ನ ಇಟ್ಕೊಂಡು ಬಂದಂತ ಏಜೆಂಟ್ಗಳು, ಪಾಕ್ ಮತ್ತು ಬಾಂಗ್ಲಾ ಪ್ರೇರಿತ ಏಜೆಂಟ್ಗಳು. ಅವರು ಭಾರತಕ್ಕೆ ಬಾಂಬ್ ಹಾಕ್ಲಿಕ್ಕೆ ಬಂದಂಥವರು, ಭಾರತದ ಅಸ್ತಿತ್ವಕ್ಕೆ ದ್ರೋಹವನ್ನು ಬಗೆಲಿಕ್ಕೆ ಬಂದಂಥವರು. NIA ತನಿಖೆಯಿಂದ ಈಗಾಗಲೇ ಅದು ಬಹಳಷ್ಟು ದೃಢಪಟ್ಟಿದೆ. ಅಂಥ ಒಂದು ಅಕ್ರಮ ನುಸುಳುಕೋರರಾದಂಥ ಬಾಂಗ್ಲಾ ಮೂಲದ ಮೋಸ್ಟ್ ಡೇಂಜರಸ್ ಜನ ಇವರು ಅನ್ನೋದನ್ನ ಆರ್ ಅಶೋಕ್ ಪಾಯಿಂಟ್ ಔಟ್ ಮಾಡಿದ್ದಾರೆ. ಒಂದು. ಇನ್ನು ಈ ಗೂಗಲ್ ಮ್ಯಾಪ್ ಪ್ರಕಾರ, ಸ್ಯಾಟಲೈಟ್ ಪಿಕ್ಚರ್ ಪ್ರಕಾರ 2020ರ ಗೂಗಲ್ ಮ್ಯಾಪ್ ಅಲ್ಲಿ 14 ಎಕರೆ 14.38 14 ಎಕರೆ 38 ಗುಂಟೆ ಜಾಗ ಖಾಲಿ ಇದೆ. 20 ವರ್ಷದಿಂದ ಎಲ್ಲಿದ್ದವರು ಇವರು? 20 ವರ್ಷ ಬಿಡಿ, 2020 ಅಂದ್ರೆ ಕೇವಲ 4 ವರ್ಷ ಅಷ್ಟೇ ಅಲ್ಲ, 6 ತಿಂಗಳ ಹಿಂದೆ ಕೂಡ ಇಲ್ಲಿ ಬಿಲ್ಡಿಂಗ್ ಇರಲಿಲ್ಲ. ಇದು 6 ತಿಂಗಳಲ್ಲಿ ಆದಂತ ಅಕ್ರಮ ಕಟ್ಟಡ ಅನ್ನೋದನ್ನು ಕೂಡ ಆರ್ ಅಶೋಕ್ ಪಾಯಿಂಟ್ ಔಟ್ ಮಾಡಿದ್ದಾರೆ. ಆಮೇಲೆ ಇದರ ಬೆಲೆ 650 ಕೋಟಿ, ಒಂದೆರಡಲ್ಲ, 650 ಕೋಟಿ. ಸ್ಕ್ವೇರ್ ಫೀಟಿಗೆ 10 ರಿಂದ 12 ಸಾವಿರ ರೂಪಾಯಿ ನಡೀತಾ ಇದೆ. ಈ ಜಾಗವನ್ನ ಬೆಂಗಳೂರಿಗೆ ಹತ್ರ ಇದೆ, ಆದ್ರಿಂದ ಇದನ್ನ ಘನ ತ್ಯಾಜ್ಯ ವಿಲೇವಾರಿಗೆ ನಮಗೆ ಸೂಕ್ತ ಜಾಗ ಅದನ್ನು ಕೊಡಿ ಅಂತ BBMP ಅವರು ವಿನಂತಿ ಮಾಡಿದ ಮೇರೆಗೆ ಅವರನ್ನ 2 ಇದರಲ್ಲಿ,
9 ಎಕರೆ ಚಿಲ್ಲರೆ ಒಂದ್ಸರಿ ಮತ್ತು 5 ಎಕರೆ ಒಂದ್ಸರಿ 2 ಕಂತಿನಲ್ಲಿ 14.38 ಗುಂಟೆಯನ್ನ BBMPಗೆ ವಿಲೇವಾರಿಗೆ ಕೊಡಲಾಗಿದೆ. ಪ್ಯೂರ್ ಆಗಿ ಇದು ಸರ್ಕಾರಿ ಜಾಗ. ಅದರಲ್ಲೂ ಇನ್ನೊಂದು ಆಶ್ಚರ್ಯ ನಿಮಗೆ ಅಂದ್ರೆ, ಅವರು ಆರ್ ಅಶೋಕ್ ಹೇಳ್ತಾರೆ ಇದು ಕಾಂಗ್ರೆಸ್ ಪ್ರಾಯೋಜಿತ ಒಂದು ಅಕ್ರಮ ವಲಸೆಗಾರರಿಗೆ ಭೂಗಳ್ಳತನಕ್ಕೆ ಕೊಟ್ಟಂತ ಕೆಲಸ ಇದು ಅಂತ ಅವ್ರು ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಈ ವಸೀಂ ಅನ್ನುವಂಥವನು ತಲಾ 4 ಲಕ್ಷ ತಗೊಂಡು ಇಲ್ಲಿಗ ಸರ್ಕಾರಿ ಏನು ನೆಲದಲ್ಲಿ ಮನೆ ಕಟ್ಟುವಂತ ಒಂದು ಕೆಲಸ, ಬಡಾವಣೆ ಮಾಡುವ ಕೆಲಸವನ್ನೇನು ಮಾಡಿದಾನೆ, ಆ ವ್ಯಕ್ತಿ ಕಾಂಗ್ರೆಸ್ಸಿನ ಮುಖಂಡ, ಅವನು ಕಾಂಗ್ರೆಸ್ಸಿಗ. ಹಾಗಾದ್ರೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ದಿಢೀರ್ ಅಂತ ಗೊತ್ತಾದದ್ದಲ್ಲ, ಕಾಂಗ್ರೆಸ್ಸಿನ ಕಣ್ಣಳತೆಯನ್ನ ಮೀರಿದ ಅಕ್ರಮ ಅಲ್ಲ. ಕಾಂಗ್ರೆಸ್ಸಿಗೆ ಸಂಬಂಧಪಟ್ಟವರೇ ಈ ವೋಟ್ ಬ್ಯಾಂಕಿಗಾಗಿ, ತುಷ್ಟೀಕರಣಕ್ಕಾಗಿ ಈ ಜಾಗವನ್ನ ಅವರಿಗೆ ಅಕ್ರಮವಾಗಿ ಕೊಟ್ಟದ್ದು. ಇವತ್ತು ಅಕ್ರಮವಾಗಿ ಕೊಟ್ಟಂತ ಈ ಜಾಗದಲ್ಲಿ ಸರ್ಕಾರಿ ಅಧಿಕಾರಿಗಳು ಕಾಯ್ದೆ ಕಾನೂನನ್ನು ಬಳಸಿ ಅದನ್ನು ಬುಲ್ಡೋಜರ್ ಹಾಕಿ ನೆಲಸಮ ಮಾಡಿ, ಇದನ್ನು ಒಂದು ರಾಷ್ಟ್ರೀಯ ಸುದ್ದಿ ಮಾಡಿ, ಹೈಕಮಾಂಡ್ ಒತ್ತಡ ತಂದು ಪಿಣರಾಯಿ ಅವರು ಇಲ್ಲಿ ಬಂದು ಮಾಡಬಾರ್ದನ್ನ ಮಾಡಿ, ಕೊನೆಗೆ ಹಾಗಾದ್ರೆ ಅವರಿಗೆ ಒಂದು ಸರಿಯಾದಂಥ ಬೈಯಪ್ಪನಹಳ್ಳಿಯಲ್ಲಿ, ಪೇಟೆ ಪಟ್ಟಣದಲ್ಲಿ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ಒಂದು ಯೋಜನೆಯಲ್ಲಿ ಕಟ್ಟದಂತ ಒಂದು ಇಡಿಯದಾದಂಥ ಅಪಾರ್ಟ್ಮೆಂಟ್ ಅಲ್ಲಿ ಈ ಭೂಗಳ್ಳರು, ದೇಶದ್ರೋಹಿಗಳು, ಟೆರರಿಸ್ಟ್ಗಳು, ಅಕ್ರಮ ವಲಸಿಗರು, ನುಸುಳುಕೋರರು ವೋಟ್ ಬ್ಯಾಂಕಿಗಾಗಿ ಇವರಿಗೆ ಸುವ್ಯವಸ್ಥಿತವಾದಂಥ ಒಂದು 3-4 ದಿನದಲ್ಲಿ ಮನೆಯನ್ನು ಒಂದು ಕಡೆ ಕಳ್ಕೊಳ್ತಾರೆ, ಇನ್ನೊಂದು ಕಡೆ ಪೇಟೆಯಲ್ಲಿ ಮನೆಯನ್ನು ಪಡ್ಕೊಳ್ತಾರೆ ಅಂತ ಆದರೆ ಯಾವ ರಾಜ್ಯದಲ್ಲಿದ್ದೇವೆ ನಾವು? ಇಷ್ಟು ಸೂಪರ್ ಫಾಸ್ಟ್ ಆದಂಥ ಕೆಲಸ ಸಿದ್ದರಾಮಯ್ಯನವರ 2 ಅವಧಿಯಲ್ಲಿ ಎಲ್ಲಾದರೂ ಆದದ್ದನ್ನು ನೀವು ನೋಡಿದ್ದೀರಾ? ಒಂದು ಹೊಂಡ ಮುಚ್ಚುವ ಕೆಲಸಕ್ಕೆ ವರ್ಷಗಟ್ಟಲೆ ತೆಗೆದುಕೊಳ್ಳುವಂಥ ಈ ಸರ್ಕಾರ ಕಂಡಲ್ಲಿ ಹೃದಯ ಭಾಗದಲ್ಲೇ ಗಾರ್ಬೇಜ್ಗಳನ್ನು ಬಿಸಾಡುವಂಥ ಈ ಸರ್ಕಾರ ಗಾರ್ಬೇಜ್ ವಿಲೇವಾರಿಗೆ ಇಟ್ಟಂತ ಜಾಗವನ್ನೇ ವೋಟ್ ಬ್ಯಾಂಕಿಗಾಗಿ ಕಾಂಗ್ರೆಸ್ಸಿಗನಿಂದಲೇ ಅಕ್ರಮವಾಗಿ ಕಟ್ಟಡವನ್ನ ಕಟ್ಟಿ ಅದರ ಮುಂದಿನ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಒಂದು ಹಾಗಾದರೆ ಸರಿಯಾದಂಥ ಯೋಜನೆ ತಯಾರಿಸಿ ಮಾಡಿದ್ರೆ ಇವರು. ಈ ಎಲ್ಲ ಸಂಶಯಗಳನ್ನು ಆರ್ ಅಶೋಕ್ ಇವತ್ತು ಬಹಳ ಸ್ಪಷ್ಟವಾಗಿ, ನೇರವಾಗಿ ದಾಖಲೆಗಳ ಇಟ್ಟುಕೊಂಡು ಅವರು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾಗಬಹುದು ಹೇಳಿ, ಸರ್ಕಾರಿ ಜಾಗದಲ್ಲಿ ಹೋಗಿ ಅಕ್ರಮ ಕಟ್ಟಡ ಕಟ್ಟೋದು, ಒಂದು ಶೆಡ್ ಕಟ್ಟೋದು, ಅಲ್ಲೊಂದು 100 ಜನವ 200 ಜನವ ಸೇರ್ಕೊಂಡು ಇದನ್ನ ಮಾಡೋದು. ಆಮೇಲೆ ಏನಾಗುತ್ತೆ, ಅದನ್ನು ನೆಲಸಮ ಮಾಡ್ತಾರೆ. ನೆಲಸಮ ಮಾಡಿದ ಮೇಲೆ ಏನಾಗುತ್ತೆ, ವೋಟ್ ಬ್ಯಾಂಕು ಚುನಾವಣೆ ಹತ್ರ ಬಂದಾಗ ನೆಲಸಮ, ಚುನಾವಣೆ ಹತ್ರ ಬಂದಾಗ ನೆಲಸಮ. ಅದು ಯಾವ ರಾಜ್ಯದಾದ್ರೂ ತೊಂದರೆ ಇಲ್ಲ, ವಿ ಆರ್ ಇಂಡಿಯನ್ಸ್ ಆ ವಿಷಯದಲ್ಲಿ. ಅದು ಕೇರಳ ಚುನಾವಣೆ ಆಗ್ಬೋದು, ಬಿಹಾರ ಚುನಾವಣೆ ಆಗ್ಬೋದು, ತೆಲಂಗಾಣ ಆಗ್ಬೋದು, ಮುಂದೆ ಬರುವಂಥ ಅಸ್ಸಾಂ ಚುನಾವಣೆ ಆಗ್ಬೋದು, ಬಂಗಾಳದ್ದಾಗ್ಬೋದು, ಯಾವುದೇ ಅಂತಹ ಸಂದರ್ಭದಲ್ಲಿ ಇಲ್ಲಿ ಏನಾದರೂ ಬುಲ್ಡೋಜರ್ ಹಾಕಿದ್ರೆ ಅವರಿಗೆ 4 ದಿನದಲ್ಲಿ ಸುವ್ಯವಸ್ಥಿತವಾದ ಮನೆ ಸಿಗುತ್ತೆ. ಆದರೆ ಕಂಡೀಷನ್ ಅಪ್ಲೈ, ಓನ್ಲಿ ಮುಸ್ಲಿಮರಿಗೆ, ಓನ್ಲಿ ಅಲ್ಪಸಂಖ್ಯಾತರಿಗೆ, ಓನ್ಲಿ ವೋಟ್ ಬ್ಯಾಂಕಿನ ನಿಧಿಗಳಿಗೆ. ಎಂಥ ದುರಂತ, ಎಂಥ ನಾಚಿಕೆಗೇಡು! ಇಂಥ ಒಂದು ಸರ್ಕಾರವನ್ನ, ಇಂಥ ಒಂದು ಆಡಳಿತವನ್ನ ಎಲ್ಲಾದರೂ ನೋಡಿದ್ದೀರಾ? ಬಿಜೆಪಿ ಆರ್ ಅಶೋಕ್ ಇವತ್ತು ಒಂದು ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ದಾಖಲೆಗಳನ್ನು ಇಟ್ಟುಕೊಂಡು ಇವರು ಎಲ್ಲ ಬಣ್ಣವನ್ನ ಬಯಲು ಮಾಡಿದ್ದಾರೆ. ಇದು ಇಲ್ಲಿಗೆ ಖಂಡಿತವಾಗಿ ನಿಲ್ಲುವುದಿಲ್ಲ. ಇದಕ್ಕಿಂತ ಇನ್ನೊಂದು ಭಯಾನಕವಾದಂಥ ವಿಚಾರ ಏನು ಅಂತಂದ್ರೆ, ಕೋಗಿಲೆ ಗ್ರಾಮದಲ್ಲಿ ನಡೆದಂಥ ಈ ಅಕ್ರಮ ಕಟ್ಟಡದ ನೆಲಸಮ ಮತ್ತೆ ಅಲ್ಲಿರುವಂಥ 3,000 ಜನ ಮುಸ್ಲಿಮರು ಬೀದಿಗೆ ಬಂದಿದ್ದಾರೆ ಅನ್ನುವಂಥ ಈ ಪ್ರಪಗಾಂಡ ಪಾಕಿಸ್ತಾನದಲ್ಲಿ ಧ್ವನಿಸಿದೆ. ಪಾಕಿಸ್ತಾನದಲ್ಲಿ ಕರ್ನಾಟಕದ ಮುಸ್ಲಿಮರನ್ನು ಬೀದಿಗೆ ತಳ್ಳಲಾಗಿದೆ ಅಂತ ವರದಿಗಳು ಬರ್ತಾ ಇದೆ. ಅಲ್ಲಿ ಪ್ರತಿಭಟನೆ ಆಗಿದೆ, ಅಲ್ಲಿಂದ ಪ್ರತಿಕ್ರಿಯೆ ಬಂದಿದೆ. ಯೋಚನೆ ಮಾಡಿ, ಅಂದ್ರೆ ಎಲ್ಲಿಯವರೆಗೆ ಈ ನೆಟ್ವರ್ಕ್ ಇವತ್ತು ಬಿಲ್ಡಪ್ ಆಗಿದೆ ಅನ್ನೋದನ್ನ ನೀವು ಭಾವಿಸಬೇಕು. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಜೆಹಾದಿ ಗ್ಯಾಂಗು ಕರ್ನಾಟಕದ ಒಂದು ಮೂಲೆಯಲ್ಲಿ ನಡೆದಂಥ
ಈ ಅಕ್ರಮ ಸಕ್ರಮದ ವ್ಯವಹಾರದಲ್ಲಿ ಕಾನೂನುಬದ್ಧವಾಗಿ ಸಾಂವಿಧಾನಿಕವಾಗಿ ಸರ್ಕಾರ ಮಾಡದಂಥ ಈ ಒಂದು ನೆಲಸಮದ ಕಾರ್ಯಾಚರಣೆ ಪಾಕಿಸ್ತಾನದಲ್ಲಿ ಪ್ರತಿಧ್ವನಿಸ್ತದೆ ಅಂತಾದರೆ ಇದು ಯಾವ ಮಟ್ಟದ ಒಂದು ರಾಜಕೀಯ, ಯಾವ ಮಟ್ಟದ ಒಂದು ಷಡ್ಯಂತ್ರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೇನೆ ಈ ಘಟನೆ ಇದರ ಪ್ರತಿಕ್ರಿಯಾತ್ಮಕವಾಗಿ ಮುಂದಿನ ದಿನಗಳಲ್ಲಿ ಬಹಳ ಭಯಾನಕವಾದಂಥ ವರ್ತಮಾನವನ್ನು ಹಡಲಿಕ್ಕಿದೆ. ನೆನಪಿಡಿ, ವೋಟ್ ಬ್ಯಾಂಕಿಗಾಗಿ ಕೆಲವು ಪಕ್ಷಗಳು ಏನು ಬೇಕಾದರೂ ಮಾಡ್ತವೆ. NRCಗೆ ವಿರೋಧ ಮಾಡ್ತಾರೆ, ಇವರು SIRಗೆ ವಿರೋಧ ಮಾಡ್ತಾರೆ. ಯಾಕೆ ಅಂತಂದ್ರೆ ದೇಶಿಕರು ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ, ಭಾರತೀಯರಿಗೆ ಅರ್ಥ ಆಗಿದೆ ಇವರು ಯಾವ ರೀತಿ ಹೋಗ್ತಾ ಇದ್ದಾರೆ, ಇವರ ಕಾಂಟ್ಯಾಕ್ಟ್ಸ್ ಎಲ್ಲ ಎಲ್ಲೆಲ್ಲಿ ಬಿಲ್ಡಪ್ ಆಗ್ತಾ ಇದೆ, ರಾಹುಲ್ ಗಾಂಧಿ ಅವರು ಆಗಾಗ ವಿದೇಶಕ್ಕೆ ಯಾಕೆ ಹಾರ್ತಾ ಇದ್ದಾರೆ, ಯಾರ್ಯಾರೊಟ್ಟಿಗೆ ಸಂಪರ್ಕ ಇದೆ, ಅದನ್ನೆಲ್ಲ BJP ಇವತ್ತು ದಾಖಲೆ ಸಮೇತ ಇಟ್ಟಿದೆ. ಮೊನ್ನೆ ಯಾರ್ಯಾರೊಟ್ಟಿಗೆ ಇವರವ್ರ ಸಂಬಂಧ ಇದೆ, ಸೊರೋಸನ ಯಾವ್ಯಾವ ಕಂಪನಿಗಳು, ಯಾವ್ಯಾವ ಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಕೂಟ ಕಟ್ಟಿದೆ, ಅದಕ್ಕೆ ಯಾರ್ಯಾರ ಸದಸ್ಯರು, ಏನು ಕತೆ ಅನ್ನೋದನ್ನು ಬಟ್ಟಂ ಬಯಲು ಮಾಡಿದೆ. ಇನ್ನು ಈ ರೀತಿಯ ಒಂದು ಅಕ್ರಮ ಸಕ್ರಮವನ್ನು ರಾಜ್ಯಾದ್ಯಂತ ಎಲ್ಲೇ ಕಂಡು ನಿರ್ದಾಕ್ಷಿಣ್ಯವಾಗಿ ನಾವು ನೆಲಸಮ ಮಾಡ್ತೇವೆ, ಕಾನೂನನ್ನು ಬಳಸ್ತೇವೆ ಅಂತ ಕೃಷ್ಣ ಬೈರೇಗೌಡರು ವಿಧಾನಸೌಧದಲ್ಲಿ ಹೇಳಿದ್ದು ಕೇವಲ ಹಿಂದೂಗಳಿಗೆ, ಕೇವಲ ಹಿಂದುತ್ವವನ್ನು ಪ್ರತಿಪಾದಿಸುವವರಿಗೆ ಅಥವಾ BJPಗರಿಗೆ ಇತ್ಯಾದಿ ಬಿಟ್ಟರೆ ಅಲ್ಪಸಂಖ್ಯಾತರಿಗೆ, ವೋಟ್ ಬ್ಯಾಂಕಿನವರಿಗೆ ಮುಟ್ಲಿಕ್ಕೆ ಬಂದರೆ ಅವರ ಅಕ್ರಮ ಸಕ್ರಮ ಮಾಡುವ ಹೆಸರಿನಲ್ಲಿ ಭೂಗಳ್ಳರಿಗೆ, ದೇಶದ್ರೋಹಿಗಳಿಗೆ, ಭಯೋತ್ಪಾದಕರಿಗೆ, ಸ್ಲೀಪರ್ ಸೆಲ್ಗಳಿಗೆ ಪಟ್ಟಣದಲ್ಲಿ ಸುವ್ಯವಸ್ಥಿತವಾದಂಥ ಮನೆಗಳನ್ನು ವಿತಿನ್ 3-4 ಡೇಸ್ ಕೊಡ್ತಾರೆ. ಇದು ಮ್ಯಾಜಿಕ್ ಸರ್ಕಾರ ನೋಡಿ. ಏನು ಬೇಕಾದ್ರೂ ಮಾಡ್ಬೋದು. ನಂದೋರಾಯನ ಭಂಡಾರ, ಹೇಳುವವರಿಲ್ಲ ಕೇಳುವವರಿಲ್ಲ. ಯಾವ ರಾಜ್ಯಕ್ಕೆ ಎಷ್ಟು ಕೋಟಿ ಬೇಕಾದ್ರೂ ಕಳಿಸ್ಬೋದು. ಬೇರೆ ರಾಜ್ಯದಲ್ಲಿ ಚುನಾವಣೆ ಆದ ತಕ್ಷಣ ಇಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ 500, 600, 1000 ಕೋಟಿಗಳು ಆಚೆ ಈಚೆ ಆಗ್ತವೆ. ಅದು ಇನ್ಯಾವಾಗೋ ಬೆಳಕಿಗೆ ಬರ್ತವೆ. ಅದಕ್ಕೆ ಇನ್ನೊಂದಷ್ಟು ಪ್ರಪಗಾಂಡ. ಅಷ್ಟೊತ್ತಿಗೆ ಸರ್ಕಾರವೂ ಬದಲಾಗಿರ್ತದೆ. ಅದು ಇನ್ನೊಂದು 10 ವರ್ಷ ವ್ಯಾಜ್ಯ ನಡೀತಾ ಹೋಗ್ತದೆ. ಜನ ಮರೆತಾರೆ. ಮೆಮೊರಿ ಇಸ್ ವೆರಿ ಶಾರ್ಟ್. ಹಾಗಾಗಿ ಏನು ಬೇಕಾದರೂ ಆಗ್ಬೋದು. ಕಾನೂನು ಅವ್ರ ಕೈಯಲ್ಲಿ, ಸಂವಿಧಾನವೂ ಅವರ ಕೈಯಲ್ಲಿ. ಎಲ್ಲೋದಿದ್ರೂ ಸಂವಿಧಾನ ಹಿಡ್ಕೊಂಡು ಓಡಾಡ್ತಾರೆ. ಆದರೆ ಅಕ್ರಮ ನುಸುಳುಕೋರರಿಗೆ, ದೇಶದ್ರೋಹಿಗಳಿಗೆ, ಬಾಂಬ್ ಬಿಡುವವರಿಗೆ ಇಲ್ಲಿ ಪ್ರಥಮ ಪ್ರಾಶಸ್ತ್ಯವೇ ಹೊರತು ಇಲ್ಲಿ ನಿಮಗೆ ನ್ಯಾಯಯುತವಾಗಿ, ಕಾನೂನಾತ್ಮಕವಾಗಿ, ಸಕ್ರಮವಾಗಿ, ಸಕ್ರಿಯವಾಗಿ ನೀವು ಯಾವುದೇ ಕೆಲಸ ಮಾಡ್ಕೊಳ್ಳಿಕ್ಕೆ ಹೋದರೂ ನಿಮಗೆ ಸರ್ಕಾರದಲ್ಲಿ ಕೆಲಸ ಆಗೋದಿಲ್ಲ. ನೀವು ಅನ್ಯಾಯದ ಹಾದಿಯಲ್ಲಿ, ಅಕ್ರಮದ ಹಾದಿಯಲ್ಲಿ ಬರಬೇಕು. ಆದರೆ ಒಂದು ಕಂಡೀಷನ್ನು, ನಿಮ್ಮ ಸಮುದಾಯ ವೋಟ್ ಬ್ಯಾಂಕಿನ ಸಮುದಾಯ ಆಗಿರಬೇಕು. ಅದಲ್ಲದೆ ಇದ್ದರೆ ನಿಮ್ಮನ್ನು ಯಾವ ರೀತಿಯಲ್ಲಿ ಬೇಕಾದರೂ ಹಿಂಸೆ ಮಾಡ್ತಾರೆ. ಹಾಡು ಹಗಲು ನಿಮ್ಮ ಒಂದು ಕಂಪೌಂಡ್ ಅಕ್ರಮದ ಅಂದರೆ 1 ಇಂಚು 2 ಇಂಚು ಅದೇನಾದರೂ ರೋಡಲ್ಲಿ ಇದ್ದರೆ ಅಥವಾ ಗೌರ್ಮೆಂಟ್ ಜಾಗದಲ್ಲಿ ಇದ್ದರೆ ನಿರ್ದಾಕ್ಷಿಣ್ಯವಾಗಿ ನಿಮ್ಮ ಕಂಪೌಂಡಿನ ಜೊತೆ ನಿಮ್ಮ ಮಾಡನ್ನು ತೆಗೆದು ಬಿಸಾಡ್ತಾರೆ. ಆದರೆ ನೀವು ವೋಟ್ ಬ್ಯಾಂಕಿನ ರಾಜಕಾರಣದ ಭಾಗವಾಗಿದ್ದರೆ, ನೀವು ತುಷ್ಟೀಕರಣದ ರಾಜಕಾರಣದ ಭಾಗವಾಗಿದ್ದರೆ, ನೀವು ವೋಟ್ ಬ್ಯಾಂಕಿನ ಠೇವಣಿ ಆಗಿದ್ದಿದ್ರೆ ನಿಮಗೆ ಮನೆ ಹೋಗುವುದೇನು, ಯಾವುದು ಹೋದರೂ ನಿಮಗದರ ಅಪ್ಪನಂಥದ್ದು ನಿಮಗೆ ಮತ್ತೆ 4 ದಿನದಲ್ಲೇ ವಾಪಸ್ ಸಿಗುತ್ತೆ. ಇದು ಥಿಯರಿ. ನಮಸ್ತೆ.